ಕೆಳದಿಯ ಮೂರನೇ ರಾಜಧಾನಿ ಬಿದ್ನೂರು. ಈ ಮಹಾನಗರದ ವಿನ್ಯಾಸ ಹಾಗೂ ಈ ನಗರದ ನಿರ್ಮಾಣದ ಶ್ರೇಯಸ್ ಯಾರಿಗಾರು ಹೋಗಬೇಕು ಅಂದರೆ ಅದು ಕೆಳದಿಯ ಶಿವಪ್ಪ ನಾಯಕರಿಗೆ ಹೋಗಬೇಕು. ಇಲ್ಲಿರುವ ಕೋಟೆಗಳು, ಅರಮನೆಗಳಿರ್ಬೋದು, ಕೋಟೆ ಕೊತ್ತಲುಗಳಿರ್ಬೋದು, ದೇವಾಲಯಗಳಿರ್ಬೋದು, ಸಾಕಷ್ಟು ಅವ್ರ ಕಾಲದಲ್ಲಿ ನಿರ್ಮಾಣವಾಗಿದೆ. ಅದೇ ರೀತಿ ಸೇತುವೆಗಳು ಸಹ ಇಲ್ಲಿ ನಿರ್ಮಾಣ ಆಗಿದೆ. ಸೇತುವೆಗಳು ಯಾಕೆ ಅಂದರೆ ಬಿದ್ನೂರು ಮಹಾನಗರ ಏನಿತ್ತು ಅಂದಿನ ಕಾಲದಲ್ಲಿ 55 ಹಳ್ಳಿಗಳ ಮಹಾನಗರವಾಗಿತ್ತು. ಇಂದಿನ ಮೈಸೂರು ಮಹಾನಗರ ಪಾಲಿಕೆ ಏನಿದೆ ಅದರ 2ರಷ್ಟು ವಿಸ್ತೀರ್ಣ ಅಂದಿನ ಬಿದ್ನೂರು ಮಹಾನಗರ ಹೊಂದಿತ್ತು. 3 ಸುತ್ತಿನ ಕೋಟೆ ಇತ್ತು. ಗುಡ್ಡಗಾಡುಗಳಿರ್ಬೋದು, ಶ್ರಾವತಿ ನದಿ ಇರ್ಬೋದು, ಕಲಾವತಿ, ಇಲಾವತಿ ಎಲ್ಲವೂ ಈ ಮಹಾನಗರದಲ್ಲಿ ಹರಿತಾ ಇತ್ತು. ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಮೊದಲನೇ ಸುತ್ತಿನ ಕೋಟೆ ಹಾಗೂ 2ನೇ ಸುತ್ತಿನ ಕೋಟೆ ಏನಿದೆ ಇದು ಎಡಕ್ಕೆ ಕಲಾವತಿ ಹಾಗೂ ಬಲಕ್ಕೆ ಇಲಾವತಿ ನದಿಯ ಮಧ್ಯದಲ್ಲಿ ಇರೋದು. ಅಂದರೆ ಒಂದು ರೀತಿಯ ದ್ವೀಪ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಾಭಾವಿಕವಾಗಿ ಇಲ್ಲಿ ಸೇತುವೆಗಳ ಅವಶ್ಯಕತೆ ಇತ್ತು. ಅದನ್ನು ಶಿವಪ್ಪ ನಾಯಕರು ಕಟ್ಟಿದ್ರು. ಶಿವಪ್ಪ ನಾಯಕರದ ಮರಣದ ನಂತರ ಅವರ ಮಗ ಭದ್ರಪ್ಪ ನಾಯಕರು ಆಳ್ವಿಕೆ ಮಾಡುವಾಗ ಬಿಜಾಪುರದ ಆದಿಲ್ ಶಾಹಿರು ಈ ನಗರದ ಮೇಲೆ ಆಕ್ರಮಣ ಮಾಡ್ತಾರೆ. ಆ ಸಮಯದಲ್ಲಿ ಇಲ್ಲಿಯ ಸೇತುವೆಗಳು ಹಾಳಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಕೆಳದಿಯ ರಾಣಿ ಚೆನ್ನಮ್ಮಾಜಿಯ ದತ್ತಪುತ್ರ ಅಂದರೆ ಬಸವರಾಜ ನಾಯಕ, ಇವನು 1697 1697ರಿಂದ 1715 ವರೆಗೆ ಆಳ್ವಿಕೆ ಮಾಡ್ತಾನೆ. ಇವನ ಕಾಲದಲ್ಲಿ ಇಲ್ಲಿ ನಗರದಲ್ಲಿ ಸಾಕಷ್ಟು ಕಲ್ಲಿನ ಸೇತುವೆಗಳ ಮರು ನಿರ್ಮಾಣ ಆಗ್ತದೆ ಅಂತ ಹೇಳಿ ಕೆಳದಿ ನೃಪ ವಿಜಯದಲ್ಲಿ ಇದೆ. ಇದು ಕಂಟೆಂಪರರಿ ಸೋರ್ಸಸ್. ಹಾಗಾಗಿ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಆ ಸಮಯದಲ್ಲಿ ಕಲಾವತಿಗೆ 2 ಸೇತುವೆಗಳು, ಇಲಾವತಿಗೆ ಕೊಡಸೆ ಹತ್ರ ಸೇತುವೆಗಳು, ಬಿಲ್ಲು ಸಾಗರ, ಇವೆರಡು ಕಲಾವತಿ ಇಲಾವತಿ 2 ಸೇರಿದಾಗ ಬಿಲ್ಲು ಸಾಗರ ಆಗ್ತದೆ. ಅಲ್ಲೂ ಸಹ ಒಂದು ಸೇತುವೆ ಇತ್ತು. ಮತ್ತೆ ಶರಾವತಿಗೆ ಸೇರ್ಬೇಕಾದ್ರೆ ಅಲ್ಲೊಂದು ಸೇತುವೆ ಕಟ್ಟಿದ್ರು. ಇವೆಲ್ಲ ಸೇತುವೆಗಳು ಶರಾವತಿ ಆಣೆಕಟ್ಟಿನ ನಂತರ ಅಂದ್ರೆ 62 64ರ ನಂತರದಲ್ಲಿ ಎಲ್ಲ ಮುಳುಗಡೆ ಆಗಿದ್ದಾವೆ. ಇವು ಇವತ್ತಿಗೆ ವರ್ಷದ 10ರಿಂದ 11 ತಿಂಗಳು ಮುಳುಗಡೆ ಆಗಿರ್ತದೆ. ಕೊನೆ ಒಂದು ತಿಂಗಳು ಉದ್ಭವ ಆದಾಗ ನಾವು ಅದನ್ನ ನೋಡಿ ನಮ್ಮ ಹಿಂದಿನ ಅರಸರು ಯಾವ ರೀತಿ ಸೇತುವೆ ಕಟ್ಟಿದ್ರು ಅಂತ ನಾವು ಖುಷಿ ಪಡ್ಬೋದು. ಅಂತ ಸೇತುವೆಗಳು ಇಲ್ಲಿ ಸಾಕಷ್ಟು ಇದಾವೆ. ಇವೆಲ್ಲವೂ ಸಹ 1700ರಿಂದ 1705ರ ಆಸ್ಪಾಸಲ್ಲಿ ಕಟ್ಟಿರುವ ಕಲ್ಲಿನ ಸೇತುವೆಗಳು ಇವತ್ತಿಗೂ ಸಹ ನೋಡ್ಬೋದು, ಸುಸ್ಥಿರವಾಗಿದ್ದಾವೆ. ಕರ್ನಾಟಕ ರಾಜ್ಯದ ಅತಿ ಪುರಾತನ ಸೇತುವೆಗಳು ಒಂದಲ್ಲ ಎರಡಲ್ಲ, ಇವತ್ತಿಗೂ ಸಹ ನಮಗೆ 3ರಿಂದ 4 ಸೇತುವೆಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದ್ನೂರು ಅಂದ್ರೆ ಇಂದಿನ ನಗರದಲ್ಲಿ ಸಿಗ್ತದೆ. ಜನರೇ ಇವತ್ತು ಬಂದು ಇದನ್ನು ನೋಡಿ. ಈ ಮಾಹಿತಿಗಳು ನಿಮಗೆ ಎಲ್ಲೂ ಸಿಗಲ್ಲ, ಗೂಗಲ್ ಅಲ್ಲೂ ಸಿಗಲ್ಲ. ಯಾಕಂದ್ರೆ ಸರ್ಕಾರ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು. ನಾನು ಈ ಸೇತುವೆಗಳ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ ಜೊತೆಗೆ ಹಂಚ್ಕೊತಾ ಇದೀನಿ. ಸ್ನೇಹಿತರೆ, ಇದು ಇನ್ನೊಂದು ಕಲ್ಲಿನ ಸೇತುವೆ. ಇದು ಸಹ ಕಲಾವತಿ ನದಿಗೆ ಕಟ್ಟಲಾಗಿದೆ. ಇಂದಿನ ಬಸವಣ್ಣ ಬ್ಯಾನ ಅಂತ ಏನ್ ಹೇಳ್ತೀವಿ, ಅವತ್ತಿನ ದಿನದಲ್ಲೂ ಬಸವಣ್ಣ ಬ್ಯಾನದಲ್ಲಿ ಮಹಾನವಮಿ ದಿಬ್ಬ ಇತ್ತು. ಅಂದ್ರೆ ಮಹಾನವಮಿ ಆಚರಣೆಗಳನ್ನು ಮಾಡ್ತಾ ಇದ್ರು. ಮತ್ತೆ ಈ ಸೇತುವೆ ಮೂಲಕ ದೇವಗಂಗೆಗೆ ಹೋಗ್ತಾ ಇದ್ರು. ದೇವಗಂಗೆ ಕೊಳ ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಸಹ ಒಂದು ಮಹಲ್ ಇತ್ತು, ಅದಕ್ಕೆ ರಾಣಿ ಮಹಲ್ ಅಂತ ಕರಿತಾ ಇದ್ರು. ಅದೇ ರೀತಿ ಬಸವಣ್ಣ ಬ್ಯಾನ ಏನಿದೆ ಇದು ಅಂದಿನ ಕಾಲದಲ್ಲಿ ಇವತ್ತು ಹೇಗೆ ನಾವು ವಿಜಯನಗರ ಕಾಲದಲ್ಲಿ ಮಹಾನವಮಿ ಆಚರಣೆ ಮಾಡ್ತೀವಿ ಅದೇ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ರು. ನೋಡಿ ಸ್ನೇಹಿತರೆ, ಈ ಕಲಾವತಿ ನದಿ ಈ ಭಾಗದಿಂದ ಬಂದು ಹೀಗೆ ಮುಂದೆ ಹೋಗಿ ಇಲಾವತಿನ ಸೇರ್ತಾಳೆ. ಹಾಗಾಗಿ ಈ ಹಿಂದಿನ ಸೇತುವೆಯಲ್ಲಿ ಯಾವ ರೀತಿ ರಚನೆ ಇತ್ತು ಅದೇ ರೀತಿ ರಚನೆಗಳನ್ನು ನೋಡ್ಬೋದು. ಮುಂಭಾಗದಲ್ಲಿ ನೌಕೆ ಅಂದ್ರೆ ಶಿಪ್ಗಳಿಗೆ ಯಾವ ರೀತಿ ವಿನ್ಯಾಸ ಇರ್ತದೆ ಅದೇ ರೀತಿ ವಿನ್ಯಾಸದ ಒಂದು ಶೈಲಿ ಇಲ್ಲೂ ಸಹ ಅಳವಡಿಸಲಾಗಿದೆ. ನೋಡಿ, ನೀರು ಇದಕ್ಕೆ ಹೊಡೆದಾಗ ಸೀಳ್ಕೊಂಡು ನೀರು ಸೀಳ್ತದೆ. ಸೀಳಿದಾಗ ಏನಾಗ್ತದೆ, ಅದರ ಒತ್ತಡ ಕಡಿಮೆ ಆಗ್ತದೆ. ನೋಡಿ, ಈ ಭಾಗದಲ್ಲಿ ಮತ್ತೆ ಕಂಪ್ಲೀಟ್ಲಿ ಫ್ಲಾಟ್ ಇರ್ತದೆ. ತಾವು ನೋಡ್ಬೋದು, ಸಂಪೂರ್ಣವಾಗಿ ಫ್ಲಾಟ್ ಆಗಿದೆ. ಆಮೇಲೆ ಇಲ್ಲೂ ಸಹ ತಾವುಗಳು ಗಮನಿಸ್ಬೋದು, ಸಾಕಷ್ಟು ಹಳೆ ಕಲ್ಲಿನ ಶಿಲ್ಪಗಳಿರ್ಬೋದು. ನೋಡಿ, ಇವೆಲ್ಲ ಒಂದಿಷ್ಟು ವಿಸರ್ಜನೆ ಮಾಡಿದಿರ್ಬೋದು, ಒಂದಿಷ್ಟು ಬೇರೆ ಕಡೆಯಿಂದ ಹರಿದು ಬಂದಿರ್ಬೋದು. ನೋಡಿ, ಈ ಭಾಗದಲ್ಲಿ ನಮ್ಗೆ ಏನ್ ಕಾಣಿಸ್ತದೆ, ದೂರದವರೆಗೆ ಹಿಂದೆ ಇದು ಪ್ರತಿಷ್ಠಿತವಾದ ಬಡಾವಣೆ ಇತ್ತು. ಇದು ಅಂದ್ರೆ ಸೋಮವಾರ ಪೇಟೆ ಅಂತ ಏನ್ ಹೇಳ್ತೀವಿ, ಒನ್ ಆಫ್ ದ ರಿಚೆಸ್ಟ್ ಲೇಔಟ್ ಅಂತ ಆ ಕಾಲದಲ್ಲಿ ಹೇಳ್ಬೋದು. ಇವತ್ತು ಎಲ್ಲ ಮುಳುಗಡೆಗೆ ಆ ಹೊಡೆತಕ್ಕೆ ಎಲ್ಲವೂ ತತ್ತರ ಆಗಿದೆ. ನಾವು ಅಲ್ಲಿ ಹೋದಾಗೆಲ್ಲ ಆ ಹಳೆ ಲೇಔಟಿನ ಬಡಾವಣೆಯ ನಾವು ಕುರುಹುಗಳನ್ನು ಇವತ್ತಿಗೂ ನಾವು ಕಾಣ್ಬೋದು. ನೋಡಿ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಸೇತುವೆಗಳನ್ನು. ಇಲ್ಲೂ ಸಹ ಒಂದಿಷ್ಟು ಶಿಲ್ಪಗಳಿದ್ದಾವೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ನೋಡಿ, ಇವತ್ತಿಗೂ ಸಹ ಇಷ್ಟು ಗಟ್ಟುಮುಟ್ಟಾಗಿದೆ ಅಂದರೆ ಇವರ ತಂತ್ರಜ್ಞಾನ ಯಾವ ಥರ ಇರ್ಬೋದು ಅಂತ
ಆರಾಮಾಗಿ ಯೋಚನೆ ಮಾಡ್ಬೋದು. ನೋಡಿ ಕಲ್ಲಿನ ಸೇತುವೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಸೊ ಕಲಾವತಿಗೆ ಕಟ್ಟಿರುವ 2ನೇ ಸೇತುವೆ ಇದು. ನೋಡಿ ಎಷ್ಟು ಅದ್ಭುತವಾಗಿದೆ ಇದು. ನೋಡಿ ಈ ವಿನ್ಯಾಸ ನೋಡಿ ಯಾವ ಥರ ಇದೆ, ಎಷ್ಟು ಅದ್ಭುತವಾಗಿದೆ ಇದು. ಇಲ್ಲಿ ಬರೋರೆಲ್ಲ ಇದನ್ನು ನೋಡಿ ಬ್ರಿಟಿಷ್ ಕಾಲದ್ದು ಅಂತಾರೆ. ಬ್ರಿಟಿಷ್ ಅವ್ರಿಗಿಂತ ಮುಂಚೆನೇ ನಾವು ಈ ತಂತ್ರಜ್ಞಾನ ನಮ್ಗೆ ಗೊತ್ತಿತ್ತು. ಇನ್ನೊಂದು ವಿಶೇಷ ಸಂಗತಿ ಏನಂದರೆ ಇದು ಕೆಳದಿ ಗುಂಪ ವಿಜಯದಲ್ಲೂ ಇದೆ, ಹಾಗೂ ಮೈಸೂರಿನ ಗೆಜೆಟ್ ಇರ್ಬೋದು ಅವ್ರ ದಾಖಲಾತಿಲೂ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇನೆಂದರೆ ಶಿವಪ್ಪ ನಾಯಕರು ವಿಜಯನಗರದ ಕೊರೆ ದೊರೆ ಅಂತ ಏನು ಕರೆಯಲ್ಪಡುವ ಶ್ರೀರಂಗರ ಏನಿದ್ದಾರೆ ಅವ್ರ ಜೊತೆಗೆ ಶ್ರೀರಂಗಪಟ್ಟಣದ ಮೇಲೆ ಆಕ್ರಮಣ ಮಾಡಿದಾಗ ಸತತವಾಗಿ 3 ತಿಂಗಳು ಅದನ್ನು ಆ ಪಟ್ಟಣವನ್ನು ದಿಗ್ಬಂಧನ ಮಾಡಿರ್ತಾರೆ. ಆಕ್ರಮಣ ಮಾಡಿದ ಸಮಯದಲ್ಲಿ ಅವರು ಕೇವಲ 3 ತಿಂಗಳಲ್ಲಿ ಅಲ್ಲಿ ಒಂದು ಸೇತುವೆ ಕಟ್ತಾರೆ ಅಂತ ಒಂದು ಮಾಹಿತಿ ಇದೆ ನಮಗದು. ಆ ಸೇತುವೆ ಇವತ್ತಿಲ್ಲ. ಇದ್ರ ಬಗ್ಗೆ ಕೇವಲ ನಮ್ಮ ದಾಖಲಾತಿ ಅಲ್ಲದೆ, ಕೆಳದಿಯ ದಾಖಲಾತಿ ಅಲ್ಲದೆ, ಶ್ರೀರಂಗಪಟ್ಟಣ ಅಥವಾ ಮೈಸೂರಿನ ದಾಖಲಾತಿಗಳಲ್ಲೂ ಸಹ ಇದೆ. ಅವರು ತುಂಬ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಶಿವಪ್ಪ ನಾಯಕರು ಒಂದು ಕಲ್ಲಿನ ಸೇತುವೆಯನ್ನು ಕಟ್ತಾರೆ ಅಂಥೇಳಿ. ನೋಡಿ ಇವತ್ತು ಮುಳುಗಡೆ ಆಗಿ 10 ರಿಂದ 11 ತಿಂಗಳು ಮುಳುಗಡೆ ಆಗಿರ್ತದೆ. ನಿರ್ವಹಣೆ ಇಲ್ಲದೆ ಒಂದೊಂದೇ ಕಳಚಿ ಹೋಗುವ ಸನ್ನಿವೇಶ ಹತ್ತಿರ ಬಂದಿದೆ. ಅಲ್ಲೊಂದು ಇಲ್ಲೊಂದು ಪ್ರವಾಸಿಗರು ಅಥವಾ ಸ್ಥಳೀಯರು ಅಥವಾ ಈ ಗೋವುಗಳೇನಿದೆ ಇವಷ್ಟೇ ಇಲ್ಲಿ ಬರ್ತಾವೆ ಬಿಟ್ಟರೆ ಬೇರೆ ಯಾರು ಸಹ ಇಲ್ಲಿ ಬರಲ್ಲ. ನೋಡಿ ನಾವು ಸಣ್ಣಕ್ಕಿರುವಾಗ ಇದು ನಗರದಿಂದ ಹಿಂಗೆ ಸಾಗರಕ್ಕೆ ಹೋಗೋ ರೋಡ್, ಇದು ಸೀದಾ ಇಲ್ಲಿ ಬಿಲ್ ಸಾಗರಕ್ಕೆ ಹೋಗಿ ಹಾಗೆ ಬಾಳೆಕೊಪ್ಪ ಅಲ್ಲಿ ಬೋರ್ಡ್ಗಲ್ಲು ಅಲ್ಲಿಂದ ಹಾಗೆ ನೀವು ಸಾಗರ ಅಥವಾ ಶಿವಮೊಗ್ಗ ಹೋಗೋ ರೋಡಿಗೆ ಜಾಯಿನ್ ಆಗ್ತಿತ್ತು. ಬಸ್ಗಳೆಲ್ಲ ಹೋಗ್ತಾ ಇದ್ವು, ಹೀಗೆ ಬಸ್ಗಳು ಹೋಗ್ತಾ ಇತ್ತು. ನೋಡಿ ಇದು ಹಳೆಯ ಕಾಲದಲ್ಲಿ ಶಿವಪ್ಪ ನಾಯಕನ ಕಾಲದಲ್ಲಿ ಕಟ್ಟಿರೋ ಸೇತುವೆ. ಇದ್ರದ್ದು ಭೀಮು ಹೋಗಿ ಒಂದ್ ಕಲ್ ಬಿದ್ದೋದಾಗ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದಾರೆ. ಕಬ್ಬಣದಿದೆ ನೋಡಿ, ಕಬ್ಬಣದಿದೆ ನೋಡಿ, ತುಕ್ಕು ಹಿಡಿದಿದೆ. ಅದು ಕೂಡ ಎಷ್ಟು ಅವ್ರು ಕಟ್ಟಿದ್ದು ಗಟ್ಟಿ ಇದೆ ಅಂದ್ರೆ ಈಗ ಮುಳುಗಡೆಯಿಂದ ಅದು ತುಕ್ಕು ಹಿಡಿದಿದೆ ಅನ್ನೋದು ಬಿಟ್ರೆ ಮಧ್ಯದಲ್ಲಿ ಅವರು ಒಂದಿಷ್ಟು ನವೀಕರಣ ಮಾಡಿದ್ದಾರೆ. ಇವ್ರದ್ದು ಭೀಮ್ ಇವ್ರದ್ದು ಕಲ್ ಕುಡ್ಸಿರೋದು ನೋಡಿ, ಇದು ಎಲ್ಲೂ ಇದಾಗಿಲ್ಲ. ಸೊ ರಾಜರ ಕಾಲ ಕಲ್ಲು ಅದಕ್ಕಿಂತ ಗಟ್ಟಿಮುಟ್ಟಿದೆ, ಬ್ರಿಟಿಷ್ ಕಾಲ ಅವರಿಂದ ಗಟ್ಟಿಮುಟ್ಟಿದೆ. ಆ ಕಡೆ ಇದಾಗಿದೆ. ನೋಡಿ ಇಲ್ಲೆಲ್ಲ ಏನೂ ಆಗಿಲ್ಲ, ಗಟ್ಟಿಮುಟ್ಟಾಗಿದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಕಬ್ಬಣ ಕಾಣಿಸ್ತಾ ಇದೆ. ತುಂಬಾ ಕಬ್ಬಣ ಕಾಣ್ತಾ ಇದೆ ಇಲ್ಲಿ. ಈ ಕಡೆ ನೋಡಿ 3 ಕಲ್ಲು ಬಿದ್ದೋಗಿದೆ. ಬಿದ್ದೋಗಿದ್ದನ್ನ ಅವ್ರು ಕಟ್ಟಿದ್ದಾರೆ. ಅದು ಕೂಡ ತುಕ್ಕು ಹಿಡಿದಿದೆ ಬಿಟ್ರೆ ಗಟ್ಟಿನೇ ಇದೆ. ಇದು ನೋಡಿ ಈ ಕಲ್ಲುಗಳು ಏನೂ ಆಗಿಲ್ಲ, ಒಂದು ಚೂರು ಜಾಯಿಂಟ್ ಎಲ್ಲೋ ಇದಾಗಿಲ್ಲ. ಇದು ನೀರಿನ ಹೊಡೆತಕ್ಕೆ ಈ ಕಲ್ಲು ಬಿದ್ದೋಗಿದೆ ಬಿಟ್ರೆ ಮತ್ತೆಲ್ಲ ಹಾಗೆ ಕ್ಲೀನ್ ಆಗೇ ಇದೆ. ಕೆಳದಿ ಅರಸರದ ಸೇತುವೆಗಳು ಇಲ್ಲಿ ಹೌದು 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 ಎಲ್ಲ ಓಡಾಡ್ತಾ ಇದ್ವಿ.